ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಹೃತ್ಪೂರ್ವಕವಾದ ಸ್ವಾಗತ. ಶಕ್ತಿಪೀಠ ನನಗೆ ಯಾಕೆ ಹುಚ್ಚು ಬಂತು ಅನ್ನೋದ್ರ ಬಗ್ಗೆ ನಾನು 8 ಎಪಿಸೋಡ್ಗಳನ್ನು ಮಾಡಿದ್ದೀನಿ. ನಾನು ಕುಂದರ್ನಹಳ್ಳಿಲಿ ಆಯಿತು, ಅಲ್ಲಿ ದೇವಿ ಕಿಕ್ಔಟ್, ವಜ್ರದಲ್ಲಿ ಹೋದ್ವಿ, ಅಲ್ಲೂ ಆಗಲಿಲ್ಲ. ಹಾಸನ ಜಿಲ್ಲೆ ಸಕಲೇಶ್ಪುರದ ಜೇಡಿ ಗದ್ದೆಗೆ ಹೋದ್ವಿ, ಅಲ್ಲೂ ಮಾಡೋಕ್ಕೆ ಬಿಡಲಿಲ್ಲ. ಇನ್ನೂ ನಾನು ಈ 3 ಜಿಲ್ಲೆ ಒಳಗೆ ಅವಾಗಲಿಂದ ಜಮೀನು ಹುಡುಕ್ತಲೇ ಇದ್ದೆ. ಜಮೀನು ಯಾಕೆ ಈ 3 ಜಿಲ್ಲೆಯಲ್ಲಿ ಅಂತಂದರೆ, ಸಕಲೇಶ್ಪುರದಲ್ಲಿ ಎತ್ತಿನಹೊಳೆ ಪ್ರಾಜೆಕ್ಟ್ಗೋಸ್ಕರ, ತುಮಕೂರು ಜಿಲ್ಲೆ ನನ್ನ ಜಿಲ್ಲೆ, ಚಿತ್ರದುರ್ಗಕ್ಕೆ ಯಾಕೆ ನಾನು ಮನಸ್ಸು ಮಾಡಿದೆ, ನಾನು ಕಾರಿಡಾರ್, ಮುಂಬೈ ಬೆಂಗಳೂರು ಎಕನಾಮಿಕ್ ಕಾರಿಡಾರ್, ಚೆನ್ನೈ ಚಿತ್ರದುರ್ಗ ಇಂಡಸ್ಟ್ರಿಯಲ್ ಕಾರಿಡಾರ್, ಫ್ಯೂಚರಾಗಿ ಅದು ಭಾಳ ಡೆವಲಪ್ ಆಗುತ್ತೆ. ನಾನು ಆ ಕಾರಿಡಾರ್ ಆಗಬೇಕಾದ್ರೂ ಸಹ, ಡಿಕ್ಲೇರ್ ಮಾಡಿಸ್ಬೇಕಾದ್ರೂ ಸಹ ಬಸವರಾಜ್ ಅವರು ನಾವು ಎಲ್ಲ ಸೇರಿಸಿ ಅದ್ರ ಬಗ್ಗೆ ಭಾಳಷ್ಟು ಪ್ರಯತ್ನಗಳು ಪಟ್ವಿ. ಬಸವರಾಜ್ ಅವ್ರ ಪ್ರಯತ್ನದಿಂದಲೇ ಅದಾಯ್ತದು. ಪ್ರಣವ್ ಮುಖರ್ಜಿಯವರು ಅದು ಡಿಕ್ಲೇರ್ ಮಾಡಿದರು. ಅದು ಸ್ಟ್ಯಾಂಡರ್ಡ್ ಆಗೋದ್ರಿಂದ ಆ ಕಾರಿಡಾರ್ಗೂ ಕಾನ್ಸಂಟ್ರೇಷನ್ ಕೊಡುವುದಲ್ಲ, ಅದ್ರಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಜಮೀನು. ಸುಮಾರು 2-3 ತಿಂಗಳಲ್ಲಿ 2,500 ಎಕರೆ ಜಮೀನು ನೋಡಿದ್ದೀನಿ. ಒಂದು 500 ಎಕರೆ ಒಂದೇ ಒಂದು ಪಾಣೆ ಇತ್ತು. 10 ಎಕರೆ, 5 ಎಕರೆ, 3 ಎಕರೆ ಹಿಂಗೆಲ್ಲ ಕಡೆಗೂ ಸುತ್ತಾಡ್ತಿದ್ವಿ. ಕನಿಷ್ಠ 5 ಎಕರೆ ಮೇಲೆ ಇರಬೇಕು, ಒಂದು 10 ಎಕರೆ ಇರಲಿ. 10 ಎಕರೆ ಜಾಸ್ತಿ ಇದ್ರೂ ಪರವಾಗಿಲ್ಲ, ಕಡಿಮೆ ಇರಬೇಕು. ಅವಾಗೆಲ್ಲ 1 ಲಕ್ಷ 2 ಲಕ್ಷಕ್ಕೆ ತಗೋಬೇಕು ಅಂತ ನನ್ನ ಆಲೋಚನೆ. ನಾನು 2014ನೇ ಇಸ್ವಿನಲ್ಲಿ ಸಾಯಿಬಾಬಾ, ಬಸವರಾಜ್ ಅವ್ರು ಕಟ್ಸಿಯವರಲ್ಲ, ಕುಣಗಲ್ ಗೇಟಲ್ಲಿ ಇರ್ತಕ್ಕಂಥ ಸಾಯಿಬಾಬಾ ದೇವಸ್ಥಾನಕ್ಕೆ ಕೈ ಮುಗಿದ್ಬಿಟ್ಟು, ಅವತ್ತ ನವೆಂಬರ್ 10 ನನ್ನ ಮಗ ಹುಟ್ಟಿದ ದಿವಸ ಅದು, ಸೋಹನ್ ಹುಟ್ಟಿದ ದಿವಸ ಅದು. ಅವತ್ತು ಹೋಗ್ಬಿಟ್ಟು ಪೂಜೆ ಮಾಡಿಸುವಾಗ ದೇವರಲ್ಲಿ ಸಾಯಿಬಾಬಾ ಕೈ ಮುಗಿದೆ. ನೋಡಪ್ಪ, ಏನಾರು ಅವ್ನು ಮಾಡೋಕ್ಕಿಸಬೇಕು, ನಾನು ಜಮೀನು 2,500 ಎಕರೆ ಹುಡುಕ್ಬಿಟ್ಟಿದ್ದೀನಿ, ಎಲ್ಲೋದ್ರೂ ನನಗೆ ಸಮರ್ಪಕವಾಗಿರ್ತಕ್ಕಂಥ ಜಮೀನು ಸಿಗ್ತಾ ಇಲ್ಲ, ದೂರ ಐತೆ, ರಸ್ತೆ ಇಲ್ಲ, ಇನ್ನೊಂದು ನೀರಿಲ್ಲ, ನನ್ನ ಫ್ಯೂಚರ್ ಏನಾರ ಒಂದು ಪ್ಲ್ಯಾನ್ ಮಾಡಬೇಕು ಅಂತ ಇದ್ದೀನಿ, ಏನಾರ ಒಂದು ಒಳ್ಳೆ ಜಮೀನು ಕೊಡ್ಸಪ್ಪ ಅಂತೇಳಿ ಕೈ ಮುಗಿದು ಅಡ್ಡ ಬಿದ್ದು ಶಪಥ ಮಾಡಿಬಿಟ್ಟೆ. ಅವತ್ತು ಶಪಥ ಮಾಡಿ ಬಂದಮೇಲೆ ಸೀರಿಯಸ್ ಹತ್ತಾಗ್ಬಿಟ್ಟೆ ಅವತ್ತು ಬೆಳಗ್ಗೆಯಿಂದ. ಆಮೇಲೆ ನಮ್ಮ ಕರುಣು ನನ್ನ ಜೊತೆಲಿ ಬಂದರು, ಸುತ್ತಾಡಕ್ಕೆ ನಡಿಗೆಲ್ಲ ಹೋಗೋಣ ಅಂತ. ಆಮೇಲೆ ಇದಕ್ಕೆ ಹೋದ್ವಿ, ಎಲ್ಲಿ ಎಲ್ಲ ಹುಡುಕೊಂಡು ನಮ್ಗೆ ಆ ಹಿರಿಯೂರಲ್ಲಿ ಬಗ್ದಡು ಕಾವಲಲ್ಲಿ ಜಮೀನು ತಗೊಂಡ್ರೆ ಯಾರೂ ನನಗೆ ಪರಿಚಯ ಇಲ್ಲ, ಸಂಬಂಧ ಇಲ್ಲ, ವಿಶ್ವಾಸರಿಲ್ಲ, ಸ್ನೇಹಿತರಿಲ್ಲ, ಏನೂ ಇಲ್ಲ. ಇಲ್ಲಿ ಜಮೀನು ಕೂಡ ಚೇಳೂರನ್ನೊಬ್ಬ ನಮ್ಮ ಬಸವರಾಜು ಅಂತ ಇದ್ದಾನೆ, ನಮ್ಮ MP ಅವ್ರ ಸಂಬಂಧಿಕರನ್ನ ಮಂಡಿ ಇಟ್ಕೊಂಡಿದ್ದಾನೆ. ಆತ ಅಲ್ಲಿ ಜಮೀನು ಸೋರ್ಸೋದು ಅಂತ ಅವ್ನು ಯಾರೋ ಬ್ರೋಕರ್ಗೆ ಹೇಳ್ದ, ಆ ಬ್ರೋಕರ್ ಇಲ್ಲೈತೆ ಅಂತ ಹೇಳಿದ್ರೆ ಅವ್ನು ಹೇಳ್ದ, ಹಿಂಗೆ ಹೇಳ್ದ, ಹಂಗಂಗೆ ಹೊರಟೋಗ್ಬಿಟ್ವಿ ಆ ಜಮೀನಿಗೆ. ಇಬ್ಬರು ಓದ್ವಿ, ಇವತ್ತು ನಾನು ಕರುಣ್ ಇಬ್ಬರು ಓದ್ವಿ, ಆ ಜಮೀನಲ್ಲಿ ಇಟ್ವಿ, ನೋಡಿದ್ವಿ. ಆ ಜಮೀನು ಊರಿಗೆ ಅಟ್ಯಾಚ್ ಆಗಿ ಐತೆ, ಅಲ್ಲೊಂದು ದೇವಸ್ಥಾನ ಇದೆ, ಎಲ್ಲ ಒಂದು ಸಮಾಧಾನವಾಗಿ ನನಗೆ ಕಾಣ್ತು ಜಮೀನು ಅದು. ಬಟ್ ಜಮೀನೇನಂತ ಉತ್ಕೃಷ್ಟವಾದ ಜಮೀನು ಅಲ್ಲ ಅದು, ಯಾಕೆಂದ್ರೆ ಮಣ್ಪಣ್ಣೆಲ್ಲ ತೆಗೆದು ಗಬ್ಬೆ ಬಿಡಿಸ್ಬಿಟ್ಟಿರೋದು. ಆದರೂ ಅದೊಂಥರ ಪಾಳ್ ಜಮೀನು ಅಂತಾರಲ್ಲ, ಆ ಥರ ಇತ್ತು ಅದು. ಅವರು ಎಲ್ಲ ತೋಟ ಗೀಟ ಮಾಡ್ಕೊಂಡು ಐದಾರು ಬೋರ್ ಹಾಕ್ಸ್ಕೊಂಡು, ಒಂದಷ್ಟು ತೆಂಗಿನ ಗಿಡ ಹಾಕಿ ಎಲ್ಲ ಏನೋ ಬೆಳ್ಕೊಂಡು, ಅವರೆಲ್ಲ ವೀರಭದ್ರಯ್ಯ ಅಂತ ಹೇಳ್ಬಿಟ್ಟು ಅವರ ಬೆಂಗಳೂರಿನವ್ರು ಅವರು ಅಲ್ಲಿ ಬಂದು ತಾಂಡವ ಚೌಡೇಶ್ವರಿ ವಕೀಲರೇ ಅಂತೆ ದೇವಸ್ಥಾನನೂ ಮಾಡಿ ಅದೇ ಜಮೀನೊಳಗೆ, ಅದೇ ಜಮೀನಲ್ಲಿ ಒಂದು 10 ಇತ್ತು. ಸರಿ, ಅವ್ನು ಕರ್ಣ ಹೇಳಿ ಅವ್ನು ಕಾಲಿಟ್ಟಾನೆ ಹೇಳ, ತಾಂಡ್ರಿ ಜಮೀನು ತಗೋ, ಇಲ್ಲಾಂದ್ರೆ ಸುಮ್ಕಿದ್ಬಿಡು, ನಾನು ನೋಡಕ್ಕೆ ಬರಲ್ಲ ನಿನ್ನ ಜೊತೆಲಿ, ಏನಾರು ಮಾಡ್ಕೊಂಬಿಡು ಅಂತ ಹೇಳ್ಬಿಟ್ಟು ಬಂದ. ಆಯಿತು ಅಂತ ಅವ್ರು ರೇಟ್ ಎಷ್ಟು ಅಂತ ಕೇಳ್ಕೊಂಬಂದ್ವಿ. ಬಂದಾದಮೇಲೆ ನನ್ನ ಫ್ಯೂಚರ್ಸ್ ಏನೇನಿದೆ ಆ ಊರಲ್ಲಿ ಅಂತ ಸ್ಟಡಿ ಮಾಡೋದಕ್ಕೆ ಬಂದ್ವಿ. ಅದೇ ಬಸವರಾಜು ನನ್ನ ಕರೆಸಿದೆ, ನಮ್ಮ ಬಸವರಾಜ್ ಸುರಣಿಗಿನ, ನೋಡ ಜಮೀನೆಲ್ಲ ಏನನ್ನೈತೆ ನೋಡ್ಬೋದು, ನಾನು ಜಮೀನು ಕೊಂಡ್ಕೊಂತ ಇದ್ದೀನಿ ಅಂತ. ಆಮೇಲೆ ಎಲ್ಲ ನೋಡಿದ್ವಿ. ಜಮೀನಲ್ಲಿ ನೋಡಿದ್ಮೇಲೆ 3 ಕಡೆ ದಾರಿ ಐತೆ. ಅದು ಒಂದು ಕಡೆ ದಾರಿ ಇಲ್ಲ, ಆ ರೋಡು, ಒಂದು ಹಳ್ಳ ಐತೆ, 2,000 ಎಕರೆ ನೀರು ಅದು ಒಳಗಾಶ್ ಹೋಗುತ್ತೆ, ಕಾಲುವೆ ಐತೆ. ಇನ್ನು ಅಲ್ಲಿ ಪಕ್ಕದ ಜಮೀನೊಳಗೆ ವಾಣಿ ವಿಲಾಸ ಕಾಲುವೆ ಹೋಗುತ್ತೆ. ರೋಡ್ಗೆ ಹೈವೇಗೆ 900 ಮೀಟ್ರ್ ಡಿಸ್ಟೆನ್ಸಲ್ಲಿದೆ. ಊರಿಗೆ ಅಟ್ಯಾಚ್ ಆಗಿದೆ. ನಮ್ಮೂರೊಳಗೆ ಆ ಜಮೀನು ತಾಂಡಿರೋಳಗೆ ಊರುಗಳು ಮನೆಗಳು ಇದ್ದಾವೆ. ಎಲ್ಲದನ್ನು ನೋಡಿರು ಭಾಳ ಅತ್ಯಂತ ನಮ್ಗೆ ಏನಾರ ಒಂದು ಪ್ರಾಜೆಕ್ಟ್ ಮಾಡೋಕ್ಕೆ ಒಳ್ಳೆ ಜಾಗ. ಹೈವೇಯಿಂದ ಉಳ್ಕೊಂಡು ಬಸ್ ಹಿಡಿದು ಬಂದ್ಬಿಡ್ಬೋದು. ನೀರು ಹೋಗೋದ್ರಿಂದ ನೀರು ನಿಲ್ಲಿಸ್ಕೊಂಡ್ಬಿಡ್ಬೋದು ನಾವು. ಊರು ಪಕ್ಕ ಇರೋದ್ರಿಂದ ದೂರ ಇದೆ, ಅಲ್ಲೆಲ್ಲ ತಲೆ ಕೆಚ್ಚಾಕ್ತಾರೆ, ದೂರ ಐತೆ, ಗಲಾಟೆ ಏನು ಇಲ್ಲ ಅನ್ನಂಗಿಲ್ಲ. ಎಲ್ಲದನ್ನು ಹಾಕ್ಕೊಂಡು 90% ಎಲ್ಲ ಓಕೆ ಆಯಿತು. ಒಂದೇ ಒಂದು ಪ್ರಾಬ್ಲಮ್ ಇತ್ತು, ಪಕ್ಕದಲ್ಲಿ ಇನ್ನೊಂದು 10 ಎಕರೆ ಖಾಲಿ ಇತ್ತು. ಅದು ಸೇರಿಸಿ ತಗೊಂಡ್ರು ಅದು ಹೈ ಟೆನ್ಷನ್ ಲೈನ್ ಹೋಗೈತೆ, ಒಂದು ನೆಗೆಟಿವ್ ಪಾಯಿಂಟು. ಎರಡನೇದು ಆ ಸಾಯಿಲ್ ಆ ರೋಡ್ಗೆ, ಅವನು ಆ ಜಮೀನು ಒರಿಜಿನಲ್ ಮೂಲ ಓನರು ತೆಗೆದ್ಬಿಟ್ಟು ಆ ಜಮೀನು ಕೊಟ್ಬಿಡೋನು ಮಣ್ಣಿಗೆ, ಆ ರೋಡ್ಗೆ ಹೈವೇಗೆ ಮಣ್ಣು ತೆಗೆದ್ಬಿಟ್ಟು ಅದು ಫಲವತ್ತತೆ ಹೋಗೈತೆ. ಅಂದರೆ ಫಲವತ್ತತೆ ಅಂದರೆ ನಾನೇನು ಅಗ್ರಿಕಲ್ಚರ್ ರಾಗಿ ಬೆಳಿಬೇಕಾಗಿಲ್ಲ, ಭತ್ತ ಬೆಳಿಬೇಕಾಗಿಲ್ಲ, ತೋಟ ಮಾಡ್ಬೇಕಾಗಿಲ್ಲ. ನನ್ನ ಪ್ರಾಜೆಕ್ಟ್ ಅಲ್ವಾ, ನನ್ನ ಪ್ರಾಜೆಕ್ಟಿಗೆ ಮರ ಗಿಡ ಬೆಳೆದವೆ, ಅಲ್ಲಿರೋವೆಲ್ಲ ನೋಡಿದೆ, ಒಂದಷ್ಟು ಬೆಳೆದಿದ್ದು ಬೆಳೆಸ್ಬೋದು ಬಿಡು ಅಂತ ಹೇಳ್ಬಿಟ್ಟು ಏನಾಯಿತು ಅಂತೇಳಿ ಒಂದು ತೀರ್ಮಾನ ತಗೊಂಡ್ವಿ. ಅದರಲ್ಲಿ 12 ಎಕರೆ 15 ಗುಂಟೆ ಜಮೀನು ಅದು. ನಾನು ನಮ್ಮ ಕರುಣ್ ಇಬ್ಬರು ಸೇರಿಬಿಟ್ಟು, ಅವನು 6 ಎಕರೆ, ನಾನು 6 ಎಕರೆ, 6 ಎಕರೆ 7 ಗುಂಟೆ, 6 ಎಕರೆ 7 ಗುಂಟೆ ಇಬ್ಬರೂ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ವಿ. ಮತ್ತೆ ನಾನು ಶಕ್ತಿಪೀಠನೇ ಮಾಡಬೇಕು ಅಂತ ನನ್ನ ತಲೆ ಒಳಗೆ ಬಂದ್ಬಿಡ್ತು. ಆತ ಅವ್ನು ಶಕ್ತಿಪೀಠ ಅಲ್ಲ, ರೆಸಾರ್ಟ್ ಮಾಡೋಣ ಇಲ್ಲೇನೆ, ಅಲ್ಲಿ ಬಿಟ್ಟು ಬಂದ್ಬಿಟ್ಟಿದ್ದೀವಿ, ಇಲ್ಲಿ ನಾವು ಮಾಡ್ಬಿಡೋಣ, ಇಲ್ಲಿ ಹೈವೇಗೆ ಹತ್ರ ಐತೆ, ಊರಿಂದ ಹೋಗಿ ಬೆಳಗ್ಗೆ 2 ಸರಿ ಓಡಾಡ್ಬಿಡ್ಬೋದು ಇಲ್ಲಿಂತ ಅವನು ವಾದ. ನಾನು ಮಾಡಲ್ಲಪ್ಪ ರೆಸಾರ್ಟ್, ನಾನು ಶಕ್ತಿಪೀಠನೇ ಮಾಡೋದು, ನನ್ನ ತಲೆ ಒಳಗೆ ಹೋಗ್ಬಿಡಾಯ್ತು ನನಗೀಗ. ಆದಾಯ ಬರುತ್ತೋ, ನಷ್ಟ ಆಗುತ್ತೋ, ಲಾಭ ಐತೋ ಅದು ನನಗೆ ಗೊತ್ತಿಲ್ಲ, ಯಾರು ನಡೆಸ್ತಾರೋ ಏನು ಮಾಡ್ತಾರೋ, ನಾನು ಆರಂಭ ಮಾಡಿಬಿಡ್ಬೇಕು ಅಂತೇಳಿ ತೀರ್ಮಾನ ಮಾಡಿದಾಗ 3 ವರ್ಷ
ನನಗೂ ಅವನಿಗೂ ವಾದ. 2015ಕ್ಕೆ ಅಲ್ಲಿ ಜಮೀನು ನೋಡ್ಕೊಂಡು ಬಂದಾಕ್ಷಣಕ್ಕೆ ನಾವು 2000 ನವಂಬರ್ 26ಕ್ಕೆ ಅಗ್ರಿಮೆಂಟ್ ಮಾಡಿಸ್ಕೊಂಬಿಟ್ವಿ. ನೋಡಿ, ನವಂಬರ್ 10 ನನ್ನ ಮಗನ ಬರ್ತ್ಡೇ ದಿವಸ ತೀರ್ಮಾನ ಮಾಡಿದ್ರೆ, ಅದೇ ತಿಂಗ್ಳಿಗೆ 16 ದಿವಸ ನವಂಬರ್ 20 ನನ್ನ ಮಗಳು ಇಂಚರನ್ನ ಬರ್ತ್ಡೇ ಅವತ್ತು ಅಗ್ರಿಮೆಂಟ್ ರಿಜಿಸ್ಟರ್ ಮಾಡಿಸ್ಕೊಂಡ್ವಿ. ಕೋಇನ್ಸಿಡೆನ್ಸ್ ಹೆಂಗೆ 16 ದಿವಸದೊಳಗಾಗಿ ಜಮೀನು ಅಗ್ರಿಮೆಂಟ್ ಮಾಡ್ಕೊಂಬಿಟ್ವಿ. ಮಾಡ್ಕೊಂಡು ಆ ಜಮೀನು ತಗೊಂಡು ಇಬ್ಬರು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಈಗ ಮುಂದೆ ಕ್ಯಾಂಪಸ್ ಮಾಡಬೇಕು ಅಂದಾಗ ನಾನು ಸ್ಟಾರ್ಟ್ ಮಾಡಿಬಿಟ್ಟೆ ಕ್ಯಾಂಪಸ್ ವರ್ಕ್ನೆ. ಇಬ್ಬರು ಜಮೀನಲ್ಲೂ ಸ್ಟಾರ್ಟ್ ಮಾಡಿಬಿಟ್ಟೆ. ಇಲ್ಲ ಕಣೆ ಬರ ಮಾಡೋಣ, ಅದನ್ನೇ ನಿನ್ಗೇನಾರು ಇದು ಮಾಡತ್ತಾನ ಹಾಗೆ ಅಂತ. ಆತನಿಗೆ ಇಂಟ್ರೆಸ್ಟ್ ಇಲ್ಲ. ಅದು ಏನು ಮಾಡೋದು, ಅವ್ನು ಸ್ಪಂದಿಸ್ತಾ ಇಲ್ಲ. ದುಡ್ಡು ಕೊಡ್ತೀವಿ ಮಾಡು ನಾನು. ನಮ್ಮ ಕರುಣ ಮಾಡಿದ್ಮೇಲೆ ಅಲ್ಲಿ ಹೋಗಿದ್ಮೇಲೆ ಹೂ ಅನ್ನೋರು ಬರೋದು ಹೇಳೋದು ಇದೇ ಆಗ್ತಾಯಿತ್ತು. ಒಳ್ಳೆ ಗಾಚಾರ ಆಯ್ತಲ್ಲ ಅಂತೇಳಿ ಆಮೇಲೆ ತೀರ್ಮಾನ ಮಾಡಿದೆ, ಇಲ್ಲ ಮಾರ್ಬಿಡೋಣ, ಇಲ್ಲ ನೀನು ತಗೋ, ನಾನೇ ಕೊಟ್ಬಿಡ್ತೀನಿ, ನೀನು ಯಾರ ಮಾಡ್ಕೊ, ರೆಸಾರ್ಟ್ನಾರ ಮಾಡ್ಕೊ, ಕ್ಲಬ್ನಾರ ಮಾಡ್ಕೊ, ಜೂಜಾರ ಮಾಡಿಸು, ಏನಾರ ಮಾಡ್ಕೊ, ನನಗೆ ಗೊತ್ತು ಸಂಬಂಧ ಇಲ್ಲ. ಇಲ್ಲ ನನಗೆ ಕೊಡು, ನಾನು ಶಕ್ತಿಪೀಠ ಮಾಡ್ಕೊತೀನಿ. ಇಲ್ಲ ನನಗೆ ಬಾಡಿಗೆ ಕೊಟ್ಬಿಡು, ಲೀಸ್ ಕೊಟ್ಬಿಡು ಬೇಕಾದ್ರೆ ಇಷ್ಟು ವರ್ಷಕ್ಕೆ ಇಷ್ಟು ಅಂತ. ಏನಾರಾಗಲಿ ನನಗೆ ಬಿಟ್ಬಿಡು, ನನಗೆ ಬಿಟ್ಬಿಟ್ಟು ನೀನು ಸುಮ್ಕೆ ಹೋಗ್ಬಿಡು ಅಂತ. ಅವ್ನು ಬಿಟ್ಟು ಸುಮ್ಕೆ ಹೋಗೋ ಒಪ್ಪಿಲ್ಲ. ಅವ್ನು ತೀರ್ಮಾನ ಮಾಡಿ ಮಾರ್ಬಿಡ್ತೀನಿ ನಾನು ಅಂತಲೇ ತೀರ್ಮಾನಕ್ಕೆ ಬಂದ್ವಿ. ಸುಮಾರು 3 ತಿಂಗಳು ಪ್ರತಿ ದಿವಸ ಎಡೆ ಬಿಡದಲ್ಲೇ ಅವ್ರ ಮನೆ ಹೋಗಿದ್ದೀವಿ ನಾವು. ಹೆಂಗೆ ಮಾಡೋದು ಅಂತ. ಕೊನೆಗೆ ಕೊರೋನಾ, ದುಡ್ಡಿಲ್ಲ, ನಷ್ಟ, ಎಲ್ಲ ಜಮೀನೆಲ್ಲ ರೇಟ್ ಕಡಿಮೆ ಆಗೈತೆ, ಬರಗಾಲ ಬೇರೆ ಬಂದ್ಬಿಟ್ಟಿತ್ತು. ಆದ್ರೂ ನಾನು ತಾಂಡಿರೋದಕ್ಕಿಂತ ಜಮೀನಿಗೆ 1 ಎಕರೆಗೆ 1 ಲಕ್ಷ ಲಾಭ ಕೊಟ್ಬಿಡ್ತೀನಿ, ಬಿಟ್ಬಿಡಪ್ಪ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದೆ. ಅವ್ನು ಊನ ಮೇಲೆ ರಿಜಿಸ್ಟ್ರೇಷನ್ ಆಗತಕ್ಕಲ್ಲೂ ಬಿಡೋದಿಲ್ಲ. ನಂತ ದುಡ್ಡಿರಲಿದ್ರು ಏನೇನೋ ಪಡ್ಪಾಟ್ಲು ಬಿದ್ದುಬಿಟ್ಟು ಒಂದು ಗಂಡ ಗುಂಡಿ ಬಿದ್ದಂತೂ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಬಿಟ್ಟು ಆ ಜಮೀನ. ಅಲ್ಲಿಗೆ 12 ಎಕರೆ 15 ಗುಂಟೆನೂ ಪಕ್ಕ ನನ್ನ ಹೆಂಡತಿ ಹೆಸರಿಗೆ ಜಮೀನು ಆಯಿತು. ಸರಿ ಇದ್ದ ಶಕ್ತಿಪೀಠ ಕ್ಯಾಂಪಸ್ ಆರಂಭ ಮಾಡಿಬಿಡ್ಬೇಕು. ಯಾಕೆ ಮಾಡಬೇಕು, ಫಸ್ಟ್ ನಾನು ಬುಕ್ ಬರೋದು ಹಂಚಿಬಿಟ್ಟೆ ನಾನು ನಾಳೆ. ಅದರಲ್ಲಿ ವಿಷನ್ ಡಾಕ್ಯುಮೆಂಟ್ 207ನಲ್ಲಿ ಮ್ಯಾಪ್ ಹಾಕಿಂಗ್ ಮಾಡ್ತಾ ಇದ್ದೀವಿ ಶಕ್ತಿಪೀಠ ಫೌಂಡೇಶನ್, ಕರುಣು ನಾನು ಇಬ್ಬರು ಅಂತ. ಕರುಣು ಬಿಟ್ಟು ಹೋಗ್ಬಿಟ್ಟ. ಸರಿ ಅವನು ಹೋದ, ನಾವೇ ಮಾಡಿಬಿಡೋಣ ಅಂತ ಒಂದು ತೀರ್ಮಾನ ತಗೊಂಡು ನಾನು ಹಿಂದೂ ಮುಂದೆ ಏನೂ ಆಲೋಚನೆ ಮಾಡಲಿಲ್ಲ. ಅಲ್ಲಿ ಸ್ಟಾರ್ಟ್ ಮಾಡಲೇ ಬಿಡಬೇಕು ಅಂತ ಹೇಳ್ಬಿಟ್ಟು ನಾವು ಕ್ಯಾಂಪಸ್ ಆರಂಭ ಮಾಡಲೇಬೇಕು ಅಂತಕ್ಕಂಥ ಒಂದು ತೀರ್ಮಾನ ತಗೊಂಡು 2018ನೇ ಇಸ್ವಿನಲ್ಲಿ ನನ್ನ ಮಗಳು ಮದುವೆ ಆಯಿತು. ಮಾರ್ಚ್ 3ನೇ ತಾರೀಕು ಮದುವೆ ಮುಗೀತು. ಮದುವೆ ಮುಗಿದ ತಕ್ಷಣ 18ನೇ ತಾರೀಕು ಬಹುತೇಕ ಉಗಾದಿ ಹಬ್ಬ ಅನಿಸುತ್ತೆ. ಅವತ್ತು ಉಗಾದಿ ಹಬ್ಬನ ಶಿವರಾತ್ರಿ ಹಬ್ಬನ ಒಂದು ಹಬ್ಬ, ಉಗಾದಿ ಹಬ್ಬ. ಮೋಸ್ಟ್ಲಿ ಅವತ್ತು ಯಾವುದು ದಿನ ಕೇಳಬೇಡಿ, ಶುರು ಮಾಡಿಬಿಡಿ ಅಂತ ಹೇಳಿದರು. 2018ನೇ ಅವತ್ತು 18ನೇ ತಾರೀಕು, ಮಾರ್ಚ್ 18ನೇ ತಾರೀಕು ಅಧಿಕೃತವಾಗಿ ನಂದು ಒಬ್ಬಂದೇ ಆಸ್ತಿ ನಮ್ಮದೇ ಅನ್ನಂಗಾಗಿ ಒಂದು ಅಗ್ರಿಮೆಂಟ್ ಮಾಡ್ಕೊಂಬಿಟ್ಟು ಕ್ಯಾಂಪಸ್ ಶುರು ಮಾಡಿಬಿಡೋಣ ಅಂತೇಳಿ ಒಂದು ಆರಂಭ ಮಾಡೋಕ್ಕೆ ಅಲ್ಲಿ ಕಾಲಿಟ್ವಿ. ನೋಡಿ, ಶಕ್ತಿಪೀಠ ಕ್ಯಾಂಪಸ್ಸು, ಶಕ್ತಿಪೀಠ ಹುಚ್ಚು ಹೆಂಗೆ ಬಂತು, ಕ್ಯಾಂಪಸ್ ಹೆಂಗೆ ಹುಚ್ಚು ಬಂತು ಅಂತ ಇಲ್ಲಿ ಬರ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಆ ಕ್ಯಾಂಪಸ್ಸಲ್ಲಿ ಏನೇನು ಆಯಿತು, ಏನೇನು ಮಾಡ್ತಾ ಇದ್ದೀನಿ, ಯಾಕೆ ಇಲ್ಲಿ ಶಕ್ತಿ ಭವನ ಹುಟ್ಟು ಬಂತು, ಯಾಕೆ ಶಕ್ತಿಪೀಠ ಡಾಟಾ ಪಾರ್ಕ್ ಬಂತು ಅಂತ ಹೇಳಿ ಮುಂದಿನ ಎಪಿಸೋಡ್ಗಳಲ್ಲಿ ಹೇಳಿ ಆಮೇಲೆ ಅದನ್ನು ವಿವರವಾಗಿರ್ತಕ್ಕಂಥ ಅಂಶಗಳು ಹೋಗೋಣ. ಇಲ್ಲಿವರೆಗೂ ನನ್ನ ಎಪಿಸೋಡ್ ನೋಡ್ತಕ್ಕಂಥ ಎಲ್ಲ ವೀಕ್ಷಕರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಈಗ ಹೆಚ್ಚೆಚ್ಚಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ಅಂತ ಹೇಳಿ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿ ನಾನು ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಶಕ್ತಿಪೀಠ.